ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೆಯ ಮಗಳು ಗಿರಿಜಾ ಹಿರೇಮಠ್. ವೆಲ್ಕಮ್ ಟು ಗವಿಸಿರಿ ಆಲ್ ಇನ್ ಒನ್ ಚಾನಲ್. ಇವತ್ತಿನ ನನ್ನ ರೆಸಿಪಿ ರಸ್ಮಲೈ. ಬನ್ನಿ ಮನೇಲೇ ರಸ್ಮಲೈ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ಬಿಡೋಣ. ದೊಡ್ಡದಾದ ಪಾತ್ರೆಯಲ್ಲಿ 1 ಲೀಟರ್ ಆಗುವಷ್ಟು ಹಾಲನ್ನು ಹಾಕಿ ಕಾಯಿಸೋಕ್ಕಿಟ್ಟಿದ್ದೀನಿ. ನೋಡಿ ಉಕ್ಕು ಬರ್ತಾ ಇದೆ. ಇವಾಗ ನಾನು 2 ನಿಂಬೆಹಣ್ಣನ್ನು 1 ಗ್ಲಾಸ್ನಲ್ಲಿ ಜ್ಯೂಸನ್ನು ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಜ್ಯೂಸ್ ಹಾಕ್ತಾ ನೋಡು ಹಾಲು ಒಡಿತಾ ಇದೆ. ಇವಾಗ ಮತ್ತೊಮ್ಮೆ ನಿಂಬೆ ಜ್ಯೂಸನ್ನು ಹಾಕಿದ್ದೀನಿ. ನೀವು ನಿಂಬೆ ಜ್ಯೂಸ್ ಬದಲು ವಿನೆಗರ್ ಆದರೂ ಯೂಸ್ ಮಾಡ್ಬೋದು. ನಾನು ನಿಂಬೆಹಣ್ಣೆ ಇತ್ತು ಮನೆಯಲ್ಲಿ, ಅದನ್ನೇ ಯೂಸ್ ಮಾಡಿದ್ದೀನಿ. ಹಾಲಿಗೆ ನಿಂಬೆಹಣ್ಣನ್ನು ಹಾಕೋದ್ರಿಂದ ಬೇಗ ಹಾಲು ಒಡೆದು ಹೋಗುತ್ತೆ. ನೋಡಿ ಪನ್ನೀರ್ ಆಗ್ತಾಯಿದೆ. ಇದಕ್ಕೆ ಒಂದು ಸ್ವಲ್ಪ ತಣ್ಣೀರನ್ನು ಆ್ಯಡ್ ಮಾಡಬೇಕು ಈ ಟೈಮಲ್ಲಿ. ಅಂದರೆ ಪನ್ನೀರ್ ತುಂಬ ಸ್ಮೂತ್ ಆಗುತ್ತೆ, ಇಲ್ಲದಿದ್ದರೆ ರಬ್ಬರ್ ಥರ ಆಗುತ್ತೆ ಪನ್ನೀರು. ನೋಡಿ ಇವಾಗ ನಾನು ನೀರು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ತಳ ಏನಾದ್ರು ಹಿಡ್ಕೊಂಡಿದ್ರೆ ಬಿಡುತ್ತೆ. ಇವಾಗ ಒಂದು ಪಾತ್ರೆಗೆ 1 ಸ್ಟ್ರೈನರನ್ನು ಇಟ್ಟು ಅದರ ಮೇಲೆ ವೈಟ್ ಕಲರ್ ಬಟ್ಟೆನ, ತೆಳುವಾದ ಬಟ್ಟೆಯನ್ನು ಹಾಕಿದ್ದೀನಿ. ತುಂಬ ಕ್ಲೀನಾಗಿರೋ ಬಟ್ಟೆಯನ್ನು ಯೂಸ್ ಮಾಡಿ. ನೋಡಿ ಈ ಥರ ಆಗಿದೆ. ಇವಾಗ ಎಲ್ಲ ಸ್ಟ್ರೈನ್ ಮಾಡಿದಾದಮೇಲೆ ಇನ್ನೂ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಪನ್ನೀರನ್ನು ತೊಳ್ಕೊಬೇಕು. ಯಾಕೆಂದರೆ ನಿಂಬೆಹಣ್ಣು ಹಾಕಿರ್ತೀವಲ್ಲ, ಅದ್ರ ಹುಳಿ ಎಲ್ಲ ಬಿಡಬೇಕು. ಆವಾಗ ನೀರನ್ನೆಲ್ಲ ತೆಗೆದು ಈ ರೀತಿ ಆಗಿದೆ ಪನ್ನೀರ್. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಮ್ ಮೇಡ್ ಪನ್ನೀರ್. ಇವಾಗ ಒಂದು ರೋಲ್ ಮಾಡ್ತಾ ನೋಡಿ, ಅದೇನಾದರೂ ಕಟ್ ಆಗ್ತಾಯಿದ್ರೆ ನಾನು ಜೂಮ್ ಮಾಡಿ ತೋರಿಸ್ತೇನೆ. ನೋಡಿ 1 ಚಮಚ ಹಾಲಿನ ಪುಡಿ ಅಥವಾ 1 ಸ್ಪೂನ್ ಮೈದಾವನ್ನು ಹಾಕಿ ಚೆನ್ನಾಗಿ ನಾದ್ಕೊಳ್ಳಿ. ಅಂದರೆ ಕ್ರ್ಯಾಕ್ ಬರಲ್ಲ. ನಾನು ಏನೂ ಯೂಸ್ ಮಾಡಿಲ್ಲ, ಚೆನ್ನಾಗಿ ನಾದಿರೋದ್ರಿಂದ ಸಾಫ್ಟಾಗಿ ಬಂದಿದೆ. ಹೊರಗಡೆಯಿಂದ ತಂದು ತಿನ್ನೋ ಬದಲು ಮನೆಯಲ್ಲೇ ಈ ರೀತಿ ರೆಡಿ ಮಾಡ್ಕೊಳೋದ್ರಿಂದ ಹೆಲ್ತಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಹಣನೂ ಸೇವ್ ಆಗುತ್ತೆ, ನಾವೇ ಮಾಡಿದ್ದೀವಿ ಅನ್ನೋ ಖುಷಿನೂ ಇರುತ್ತೆ. ನೋಡಿ ಎಲ್ಲ ರೆಡಿ ಆಗಿದೆ. ಇವಾಗ ಗ್ಯಾಸ್ ಮೇಲೆ ಇನ್ನೊಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ 1 ಗ್ಲಾಸ್ ಆಗುವಷ್ಟು ಗಟ್ಟಿ ಹಾಲನ್ನು ಹಾಕ್ತಾಯಿದ್ದೀನಿ. ಅಂದರೆ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಹಾಕಿದ್ದೀನಿ. ಒಂದು 5-6 ಕೇಸರಿ ದಳಗಳನ್ನು ಹಾಕಿದ್ದೀನಿ ಮತ್ತು 2 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ಹಾಕ್ಬೋದು. ಈ ಸ್ವೀಟಿಗೆ ತುಂಬ ಸ್ವೀಟ್ ಆದರೆ ಟೇಸ್ಟ್ ಆಗೋಲ್ಲ, ಲೈಟಾಗಿರಬೇಕು ಸ್ವೀಟು. ಹಾಗಾಗಿ ನಾನು 2 ಸ್ಪೂನ್ ಮಾತ್ರ ಹಾಕಿದ್ದೀನಿ. ಹಾಲಿನಲ್ಲಿ ನೆನೆಸಿಟ್ಟ ಕೇಸರಿಯನ್ನು ಕೂಡ ಹಾಕ್ತಾಯಿದ್ದೀನಿ. ಯಾಕಂದರೆ ಕೇಸರಿ ಹಾಕಿದ್ದೆ, ಬಟ್ ಕಲರ್ ಜಾಸ್ತಿ ಬರಲಿ ಅಂತ ಒಂದು ಸ್ವಲ್ಪ ಹಾಲಲ್ಲಿ ನೆನೆಸಿಟ್ಟು ಹಾಕ್ತಾಯಿದ್ದೀನಿ. ಇವಾಗ ಏಲಕ್ಕಿ ಪುಡಿಯನ್ನು ಹಾಕಿದ್ದೀನಿ. ಸ್ವಲ್ಪ ಕಟ್ ಮಾಡಿಟ್ಟಂಥ ಗೋಡಂಬಿ ಮತ್ತು ಬಾದಾಮಿ ಪೀಸ್ಗಳನ್ನು ಹಾಕಿದ್ದೀನಿ. ಇವಾಗ ಹೋಮ್ ಮೇಡ್ ಬಾದಾಮ್ ಪೌಡ್ರು ನನ್ನ ಚಾನಲಲ್ಲಿ ಬೇಕಾದರೆ ಹೋಗಿ ನೋಡ್ಬೋದು. ಬಾದಾಮ್ ಪೌಡ್ರ್ ಹೇಗೆ ಮನೆಯಲ್ಲೇ ಮಾಡೋದಂತ ತೋರಿಸಿದ್ದೀನಿ. ಅದೇ ಬಾದಾಮ್ ಪೌಡ್ರನ್ನು ನಾನು 2 ಸ್ಪೂನನ್ನು ಯೂಸ್ ಮಾಡಿದ್ದೀನಿ. ಏಕೆಂದರೆ ರಬಡಿ ತುಂಬ ತಿಕ್ಕಾಗಿ ಬರಲಿ ಅಂಥೇಳಿ, ಅಂದರೆ ದಪ್ಪ ಆಗಲಿ ಅಂಥೇಳಿ. ತುಂಬ ನೀರಾಗಿದ್ದರೆ ಚೆನ್ನಾಗಿರಲ್ಲಲ್ವ, ಅದಕ್ಕೆ 2 ಸ್ಪೂನ್ ಆಗುವಷ್ಟು ಬಾದಾಮ್ ಪೌಡ್ರನ್ನು ಯೂಸ್ ಮಾಡಿದ್ದೀನಿ. ಅದನ್ನು ಒಂದು ಸೈಡಲ್ಲಿ ಇಟ್ಕೊಂಡು ಇನ್ನೊಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ 1.5 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕಿದ್ದೀನಿ. ಮೊದಲು 1 ಗ್ಲಾಸು, ಆಮೇಲೆ ಅರ್ಧ ಗ್ಲಾಸು, ಒಟ್ಟು 1.5 ಗ್ಲಾಸನ್ನು ನೀರು ಹಾಕಿ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ನೀರು ಕುದಿಯಲು ಬಿಡೋಣ. ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲನ್ನ ವೀಕ್ಷಿಸ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಈ ಹಂತದಲ್ಲಿ ನಾವು 1/4 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ. 1 ಸಣ್ಣ ಕಪ್ ಆಗುವಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೆ, ಅದರ 1/4 ಕಪ್ ಹಾಕಿದ್ದೀನಿ. ಇವಾಗ ಕುದೀತಾ ಇರೋ ನೀರಿಗೆ ನಾವು ಮಾಡಿಟ್ಟಂಥ ರೋಲ್ಗಳನ್ನು ಹಾಕಿ. ಮಾರ್ಕೆಟ್ನಲ್ಲಿ ಪನ್ನೀರ್ ಸಿಗದೇ ಇದ್ದಾಗ ಸುಲಭವಾಗಿ ಮನೆಯಲ್ಲೇ ಹೇಗೆ ಮಾಡಿಕೊಂಡು ನಾವು ರೆಸಿಪಿಗಳನ್ನು ರೆಡಿ ಮಾಡ್ಕೋಬಹುದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಮನೆಯಲ್ಲಿ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ. ಹೈ ಫ್ಲೇಮ್ನಲ್ಲಿ ಒಂದು 10 ನಿಮಿಷ, ಕಡಿಮೆ ಊರಿನಲ್ಲಿ 10 ನಿಮಿಷ ಕುದಿಸ್ಬೇಕು. ನೋಡಿ ರೆಡಿ ಆಗಿದೆ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ನೋಡಿ ನಾನು ಮೊದಲಿಂದ ಯಾವ ರೀತಿ ಇತ್ತಂತ ಒಂದು ಫೋಟೋ ತೋರಿಸ್ತೀನಿ. ನೋಡಿ ಈ ಥರ ಇತ್ತು ನಾವು ನೀರಿಗೆ ಹಾಕಿದಾಗ. ಇವಾಗ ನೋಡಿ ಎಲ್ಲ ಉಬ್ಬಿ ಬಂದಿದೆ. ಅಂದರೆ ರಸ್ಮಲೈ
ರೆಡಿಯಾಗಿದೆ ಅಂತ ಅರ್ಥ, ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇವುಗಳನ್ನು ಬೇರೆ ಪಾತ್ರೆಗೆ ತೊಗೊಂಡ್ಬಿಡೋಣ. ಇವಾಗ ನಾವು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಆ ಹಾಲನ್ನು ಸ್ವಲ್ಪ ಬಿಸಿ ಮಾಡಿ ನೋಡಿ ಬಾಯ್ಲ್ ಆಗ್ತಾಯಿದೆ. ಇವಾಗ ಬಂದ್ ಮಾಡಿಬಿಡೋಣ ಗ್ಯಾಸ್ ನಾವು. ಇವಾಗ ರಸಮಲೈನ ತೆಗ್ದಿದ್ವಲ್ಲ, ನೀರಿಂದ ತೆಗಿಬೇಕಾದ್ರೆ ರಸಮಲೈನ ನೀರೆಲ್ಲ ಪ್ರೆಸ್ ಮಾಡಿ ತೆಗೆದು ಆಮೇಲೆ ಹಾಲಿಗೆ ಹಾಕಬೇಕು. ಅಂದರೆ ರಸವೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಇಲ್ಲಾಂದರೆ ಹೀರ್ಕೊಳ್ಳಲ್ಲ. ಇದು ಒಂದು ಟಿಪ್ಸನ್ನು ಫಾಲೋ ಮಾಡಿ. ನೋಡಿ ಎಲ್ಲವನ್ನು ಹಾಕಿದ ನಂತರ ಕಟ್ ಮಾಡಿದ ಬಾದಾಮ್ ಗೋಡಂಬಿಯನ್ನು ಹಾಕಿ ಸ್ವಲ್ಪ ಕೇಸರಿಯನ್ನು ಹಾಕಿ ಡೆಕೋರೇಟ್ ಮಾಡಿದೆ. ನೋಡಿ ರಸಮಲೈ ರೆಡಿ ಆಯಿತು. ನೋಡಿ ಸುಲಭವಾಗಿ ಹೋಮ್ ಮೇಡ್ ರಸಮಲೈ ಮಾಡಿ ತೋರಿಸಿದ್ದೀನಿ. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನೊಂದು ಸೂಪರಾದ ವಿಡಿಯೋ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.